ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕೀಯ ಅಂದರೆ ಕೇವಲ ಅಧಿಕಾರ ಅಲ್ಲ, ಅದೊಂದು ಭಾವನೆಗಳ ಅಖಾಡ. ಆದರೆ ಅದೇ ಅಖಾಡದಲ್ಲಿ ಒಬ್ಬ ನಾಯಕನ ಕಣ್ಣೀರು ಮತ್ತು ಮತ್ತೊಬ್ಬ ನಾಯಕನ ಹುಂಕಾರ ನೋಡಿ ಈಗ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇರೋದು. ಹೌದು, ನಾನು ಮಾತನಾಡ್ತಾ ಇರೋದು ಚಿಕ್ಕಬಳ್ಳಾಪುರದ ಹೈಪರ್ ಆ್ಯಕ್ಟಿವ್ ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ. ಬಾಲ್ಯದ ದುರಂತದ ಕಥೆಯನ್ನು ಹೇಳಿ ವಿಧಾನಸಭೆ ಪ್ರವೇಶ ಮಾಡಿದಂಥ ಈ ನಾಯಕ ಈಗ ಸಾರ್ವಜನಿಕವಾಗಿ ಅದೇ ತಂದೆ ತಾಯಿ ವಿಷಯವಾಗಿ ಕಣ್ಣೀರಿಡ್ತಾ ಇರೋದು. ಇನ್ನೊಂದೆಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸಮರ ತಾರಕಕ್ಕೂ ಕೂಡ ಏರ್ತಾ ಇರೋದು. ಶಾಸಕರ ಈ ಕಣ್ಣೀರಿಗೆ ಕಾರಣ ಏನು, ಅವರ ಬಾಲ್ಯದ ಕರಾಳ ದಿನಗಳೇನು, ಈಗ ಕುಮಾರಸ್ವಾಮಿ ಅವ್ರನ್ನ ಹೆದರಾಕೊಂಡ್ರು ಪ್ರದೀಪ್ ಈಶ್ವರ್ಗೆ ಮುಂದಿನ ರಾಜಕೀಯ ಗಡಿಯಲ್ಲಿ ಏನೆಲ್ಲ ಕಷ್ಟಗಳು ಎದುರಾಗಬಹುದು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಪ್ರದೀಪ್ ಈಶ್ವರ್ ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿರ್ತಕ್ಕಂಥ ಹೆಸರು. ವಿವಾದಾತ್ಮಕವಾಗಿಯೂ ಕೂಡ ಬಹಳಷ್ಟು ಗಮನ ಸೆಳೆದಿದ್ದಾರೆ. ಇನ್ನು ಪರಿಶ್ರಮ ಅಕಾಡೆಮಿಯ ಮುಖಾಂತರವಾಗಿ ಸಾವಿರಾರು ಯುವಕರಿಗೆ ಪಾಠ ಮಾಡಿದಂಥ ಗುರು ಕೂಡ ಹೌದು. ಇವತ್ತು ರಾಜಕೀಯದ ಪಾಠವನ್ನು ಕಲಿಬೇಕಾಗಿದೆ. ಆದರೆ ಇವರ ಈ ಯಶಸ್ಸಿನ ಹಿಂದೆ ಒಂದು ಕರಾಳವಾದಂಥ ಬಾಲ್ಯ ಇದೆ. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಂಥ ಅನಾಥ ಬಾಲಕ ಸಮಾಜದ ನಿಂದನೆ ತಾಳಲಾರದೆ ಪೋಷಕರು ವಿಷಪ್ರಾಶನ ಮಾಡಿಕೊಂಡು ಜೀವ ತೆತ್ತಾಗ ಆದಂಥ ನೋವು. ಸರ್ಕಾರಿ ಆಸ್ಪತ್ರೆಯಲ್ಲಿ ತಂದೆ ತಾಯಿಗೆ ಚಿಕಿತ್ಸೆ ಸಿಗದೆ ಅವರ ಕಣ್ಣೆದುರೆ ಮೃತಪಟ್ಟಂಥ ನೋವಿದೆಯಲ್ಲ, ಅವರು ಅನುಭವಿಸಿದಂಥ ನೋವು ಅಷ್ಟಿಷ್ಟಲ್ಲ. ಸಾಕು ತಾಯಿ ರತ್ನಮ್ಮ ಅವರ ಆಶ್ರಯದಲ್ಲಿ ಬೆಳೆದಂಥ ಪ್ರದೀಪ್ ಶೂನ್ಯದಿಂದ ಇವತ್ತು ಪರಿಶ್ರಮ ಅಕಾಡೆಮಿಯ ಮುಖಾಂತರವಾಗಿ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಅದೇ ಬಾಲ್ಯದ ಕೈ ಘಟನೆಗಳು ಇವತ್ತಿಗೂ ಕೂಡ ವಿರೋಧ ಪಕ್ಷದ ರಾಜಕೀಯ ಬಂಡವಾಳ ಕೂಡ ಹೌದು, ಅಸ್ತ್ರವೂ ಕೂಡ ಹೌದು. ಅಷ್ಟೇ ಅಲ್ಲ, ಅದರಿಂದ ಅವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರದೀಪ್ ಈಶ್ವರ್ ಅವರ ಬಾಲಿಶ ವರ್ತನೆ ಮತ್ತು ಅತಿಯಾದಂಥ ಆಕ್ರಮಣಶೀಲತೆ ಅವರಿಗೆ ಮುಳ್ಳಾಗ್ತಾ ಇದೆ. ಅದು ಮುಂದೆ ರಾಜಕೀಯದಲ್ಲಿ ಅವರಿಗೆ ಟಿಕೆಟ್ ಕೂಡ ಸಿಗದಂತ ಆಗಿಬಿಡ್ಬೋದು. ಅದರಲ್ಲೂ ಕೂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಅವರ ನಡುವಿನ ಗಲಾಟೆ ನಿಮಗೆ ಕಳೆದ ವರ್ಷ 2025 ಅಕ್ಟೋಬರ್ ಆಸುಪಾಸಿನಲ್ಲಿ ನಡೆದಂಥ ಗಲಾಟೆ ದೊಡ್ಡ ಹೈಲೈಟ್ ಕೂಡ ಆಗಿತ್ತು. ಯಾರೋ ಒಬ್ಬ ಗೈಡ್ ಥರ ಇದ್ದವನು ಶಾಸಕನಾಗಿದ್ದಾನೆ, ರಾಜಕೀಯ ಮರ್ಯಾದೆಯನ್ನು ಕಲೀಲಿ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಲೇ ಇದ್ದಾರೆ. ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಗೊತ್ತು ಅಂತ ಪ್ರದೀಪ್ ಏಕವಚನದಲ್ಲಿ ತಿರುಗೇಟು ಕೂಡ ಕೊಡ್ತಾ ಇದ್ದಾರೆ. ಮೈಸೂರು ಮತ್ತು ಚಿಕ್ಕಬಳ್ಳಾಪುರದ ನಡುವೆ ನಡೆದಂಥ ಈ ನಾಯಕರ ವಾಗ್ದಾಳಿ ವೈಯಕ್ತಿಕ ನಿಂದನೆಯ ಮಟ್ಟಕ್ಕೂ ಕೂಡ ತಲುಪಿದ್ದು ದುರಂತವೇ ಸರಿ. ಯಾವಾಗ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಲ್ಲಿ HD ಕುಮಾರಸ್ವಾಮಿ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ತೊಡೆತಟ್ಟಿ ಸವಾಲು ಹಾಕಿದ್ರೋ ಸಾರ್ವಜನಿಕವಾಗಿ ಆಕ್ರೋಶ ಭುಗಿಲೇಳ್ತು. ಅವರ ಕಾರಿನ ಮೇಲೆ ಚಪ್ಪಲಿಯನ್ನು ಎಸೆಯಲಾಯಿತು. ಇಷ್ಟಕ್ಕೆ ನಿಲ್ಲದಂಥ ಗಲಾಟೆ ಅವರ ದಿವಂಗತ ತಂದೆ ತಾಯಿಯ ಹೆಸರನ್ನು ಕೂಡ ಎಳೆದು ತರುವ ಹಂತಕ್ಕೂ ಕೂಡ ಹೋಯಿತು. ನೋಡಿ, ಇದರಿಂದ ಮನನೊಂದಂಥ ಶಾಸಕರು ನಾಯಕ ಸಿದ್ದರಾಮಯ್ಯ ಅವರ ಎದುರು ಕಣ್ಣೀರು ಹಾಕ್ತಾ ಇರೋದು. ಆದರೆ ಈ ಕಣ್ಣೀರಿನ ಹಿಂದೆ ರಾಜಕೀಯ ವಿಶ್ಲೇಷಕರು ಬೇರೆದೇ ಆಯಾಮವನ್ನು ಕಟ್ತಾ ಇದ್ದಾರೆ. ಶಾಸಕರ ಆಕ್ರಮಣಕಾರಿ ಉಚ್ಚಾಟವೇ ಈ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಯಿತಾ, ಅಥವಾ ವಿರೋಧ ಪಕ್ಷಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾವ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅವರ ಇಡೀ ರಾಜಕೀಯ ಪ್ರವಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಪ್ರಮುಖವಾದಂಥ ಅಂಶಗಳು ಕಾಣಸಿಗ್ತವೆ. ಒಂದು ಭಾವನಾತ್ಮಕವಾದಂಥ ಕಾರ್ಡ್, ಎಮೋಷ್ನಲ್ ಕಾರ್ಡ್. ಅಂದರೆ ಪ್ರದೀಪ್ ಈಶ್ವರ್ ಅವರು ತಮ್ಮ ಬಾಲ್ಯದ ಕಷ್ಟಗಳನ್ನು ಜನಪ್ರಿಯತೆಗೋಸ್ಕರ ಬಳಸ್ತಾ ಇದ್ದಾರೆ ಅನ್ನೋ ಆರೋಪ. ಆದರೆ ರಾಜಕೀಯದಲ್ಲಿ ಕಣ್ಣೀರು ಯಾವಾಗಲೂ ಕೂಡ ವರ್ಕೌಟ್ ಆಗೋದಿಲ್ಲ. ಪದೇ ಪದೇ ಹತ್ತು ಬಿಟ್ಟರೆ ಜನ ಅದನ್ನು ಸಿಂಪತಿ ಗಿಮ್ಮಿಕ್ ಅಂತಲೂ ಕೂಡ ಕರೀಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಮಾತಿನ ಮೇಲೆ ಹಿಡಿತಾ ತಪ್ತಾ ಇರೋದು. ಪ್ರತಾಪ್ ಸಿಂಹ ಆಗಲಿ ಅಥವಾ ಕುಮಾರಸ್ವಾಮಿ ಆಗಿರಲಿ, ರಾಜಕೀಯ ಎದುರಾಳಿಗಳನ್ನು ಟೀಕೆ ಮಾಡಬೇಕಾದ್ರೆ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಸಂಯಮವನ್ನು ಕಾಯ್ದುಕೊಳ್ಬೇಕು. ಆದರೆ ಆ ಸಂಯಮ ಪ್ರದೀಪ್ ಈಶ್ವರ್ ಅವರಿಗೆ ಇದ್ದಂತೆ ಕಾಣ್ತಾ ಇಲ್ಲ. ಇನ್ನು ಸಾರ್ವಜನಿಕ ವೇದಿಕೆಯಲ್ಲಿ ತೊಡೆ ತೊಟ್ಟೋದು, ಮೀಸೆ ತಿರುಗಿಸೋದು ಶಾಸಕರಿಗೆ ಅದೇನು ಶೋಭೆ ತರೋ ಅಂಥದ್ದಲ್ಲ. ಜನರಾಗಿರ್ಬೋದು ಅಥವಾ ಈ ಜೆನ್ಜಿ ಯುವಕರಾಗಿರ್ಬೋದು ಅದನ್ನು ಟ್ರೋಲಾಗಿ ನೋಡ್ತಾರೆ, ತಮಾಷೆಯಾಗಿ ನೋಡ್ತಾರೆ. ಈ ಬಾರಿ ಎಲೆಕ್ಷನಲ್ಲಿ ಅವರು ಅಭೂತಪೂರ್ವವಾದಂಥ ಗೆಲುವನ್ನು ಕಂಡಿರ್ಬೋದು. ಅದೇ 2028 ಎಲೆಕ್ಷನ್ನಲ್ಲಿ ಅದು ಬೇರೆ ರೀತಿಯಾಗೂ ಕೂಡ ಇರಬಹುದು. ಸ್ವಲ್ಪ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದ್ದಾರೆ, ಟ್ರೋಲ್ ಆಗ್ತಾ ಇದ್ದಾರೆ, ಪಾಸಿಟಿವ್ ಆಗ ಅಥವಾ ನೆಗೆಟಿವ್ ಆಗ, ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಅತಿಯಾದಂಥ ಆತ್ಮವಿಶ್ವಾಸ, ಮೊದಲ ಬಾರಿ ಗೆದ್ದ ಜೋಶ್ ಇದೆಯಲ್ಲ, ಹಿರಿಯ ನಾಯಕರನ್ನು ಕೂಡ ಏಕವಚನದಲ್ಲಿ ನಿಲ್ಲಿಸೋದು, ಮೋದಿ ಹಂತಕ್ಕೂ ಕೂಡ ಹೋಗೋದು, ಭಾಳ ಹಿರಿಯ ಹೈಕಮಾಂಡ್ನ ಭಾಳಷ್ಟು ಹಿರಿಯ ನಾಯಕರನ್ನು ಕೂಡ ಅವರು ನಿಂದನೆ ಮಾಡತಕ್ಕಂಥ ಪ್ರಸಂಗಗಳನ್ನ ನಾವು ಗಮನಿಸಿದ್ದೀವಿ. ನೋಡಿ, ಈ ಥರದ ಪ್ರಸಂಗಗಳೇ ಇವತ್ತು ಸಾರ್ವಜನಿಕರು ಚಪ್ಪಲಿ ಎಸೆಯುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿರೋದು. ಓಕೆ, ಅದನ್ನು ಪಕ್ಕಕ್ಕೆ ಇಡೋಣ. ನೇರವಾಗಿ ಸ್ನೇಹಿತರೆ, ಈ ತಾಯಿನ ಎಳೆದು ತರೋದು ಈಗಿಂದ ಶುರುವಾಗಿರೋದಲ್ಲ. ಇದು 2025 ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ವಿರುದ್ಧ ಮಾತನಾಡಬೇಕಾದ್ರೆ
ಪ್ರತಾಪ್ ಅವರ ತಂದೆ ತಾಯಿ ಒಳ್ಳೆಯವರು, ದೈವ ಭಕ್ತರಿರಬೇಕು, ಅದಕ್ಕೆ ಪ್ರತಾಪ ಅಂತ ಹೆಸರಿಟ್ಟಿದ್ದಾರೆ, ಇಲ್ಲದೇ ಇದ್ದಿದ್ರೆ ಕೋತಿ ಅಂತ ಹೆಸರಿಡ್ತಾಯಿದ್ರು ಅಂತ ವ್ಯಂಗ್ಯ ಆಡಿದರು. ನಿಮ್ಮ ತಂದೆ ತಾಯಿ ಒಳ್ಳೆಯವರು, ಆದರೆ ನಿಮಗೆ ಜನ್ಮ ಕೊಟ್ಟು ತಪ್ಪು ಮಾಡಿದ್ರು ಅಂತ ಆರಂಭದಲ್ಲಿ ಶುರುವಾಗಿದ್ದು. ನೋಡಿ, ಇವತ್ತು ಪ್ರದೀಪ್ ಈಶ್ವರ್ ಅವರು ತಂದೆ ತಾಯಿನ ನಿಂದಿಸಿದ್ದಕ್ಕೆ ಅಳ್ತಾ ಇದ್ದಾರೆ. ಆದರೆ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರ ತಂದೆ ತಾಯಿಗೆ ನೇರವಾಗಿ ಟಕ್ಕರ್ ಕೊಟ್ಟು ಇವರು ಕೆಂಗಣ್ಣಿಗೆ ಗುರಿಯಾಗಿದ್ದು. ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಅವರ ತಾಯಿ ಬಗ್ಗೆ ನಿಂದಿಸಿದಾಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಗುಡುಕ್ತಾರೆ. ನನ್ನ ತಾಯಿ ಬಗ್ಗೆ ಪ್ರದೀಪ್ ಈಶ್ವರ್ ಅವಹೇಳನಾಗಿ ಮಾತನಾಡಿದ್ದಾನೆ. ಮುಳ್ಳು ಹಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದೀಪ್ ಈಶ್ವರ್. ನಮ್ಮ ತಂದೆ ವಯಸ್ಸಿನಲ್ಲಿದ್ದಾಗ ಚಿಕ್ಕಬಳ್ಳಾಪುರದ ಕಡೆ ಬಂದಿದ್ದರೆ ನೀನು ಕೂಡ ಸುಂದರವಾಗೇ ಉಡ್ತಾ ಇದ್ದೆ. ಎಚ್ಚರಿಕೆ ಇರಬೇಕು ಮಗನೇ ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಟೀಕಾ ಪ್ರಹಾರ ನಡೆಸಿದ್ದನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ, ನೋಡಿದ್ದೀರಿ ಸಹಿತ. ಒಂದು ಚುಟುಕಾಗಿ ಅದರ ವಿವರಣೆ ಕೊಟ್ಟೆ ಅಷ್ಟೇ. ಸ್ನೇಹಿತರೆ, ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ನನ್ನ ದಿವಂಗತ ತಾಯಿಗೆ ಮಾಡಿದಂಥ ಅಪಮಾನ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ತಾಯಿಯ ಸುದ್ದಿಗೆ ಬಂದಾಗ ಮೊದಲ ಬಾರಿ ಕೇಳಿದ್ದು. ನನ್ನ ತಾಯಿ ಸ್ವರ್ಗದಲ್ಲಿದ್ದಾರೆ, ಪ್ರತಾಪ್ ಸಿಂಹ ನನ್ನ ತಾಯಿ ಮಂಜುಳಾ ಅವರ ಕ್ಷಮೆ ಕೇಳಬೇಕು, ಅವರು ಸ್ವರ್ಗಕ್ಕೆ ಹೋಗಿ ಕ್ಷಮೆ ಕೇಳೋದು ಬೇಡ, ಮಹಿಳಾ ಕುಲಕ್ಕೆ ಗೌರವ ಇದ್ದರೆ ಚಾಮುಂಡೇಶ್ವರಿ ಅಥವಾ ಸೀತಾಮಾತೆ ಸನ್ನಿಧಿಯಲ್ಲಿ ಕ್ಷಮೆ ಕೇಳಲಿ, ಅಂದರೆ ಸೀತಾಮಾತೆಯಷ್ಟೇ ನನ್ನ ತಾಯಿ ಪವಿತ್ರ ಅನ್ನೋ ಥರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಸವಾಲು ಹಾಕಿದ್ರು. ನೋಡಿ, ತಾಯಿಯ ವಿಷಯ ಬಂದಾಗ, ಅದು ಯಾರೇ ಇರಲಿ ತಾಯಿಯ ಸುದ್ದಿಗೆ ಬಂದಾಗ ಆಟೋಮೆಟಿಕಲಿ ಅಗ್ರೆಷನ್ ಆಗ್ತಾರೆ, ಓಕೆ. ಆದರೆ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೂ ಆ ಸೂಕ್ಷ್ಮತೆಯನ್ನು ಅವ್ರು ಇಟ್ಕೊಂಡಿದ್ರಾ ಅನ್ನೋದು ಇಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು. ಕ್ಯಾಮ್ರಾಗಳು ಸಿಕ್ಕಾಗ ಸಿಂಹದಂತೆ ಗರ್ಜನೆ ಮಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಹಿರಿಯ ನಾಯಕರನ್ನ ಏಕವಚನದಲ್ಲಿ ನಿಂದಿಸ್ತಾ ಇದ್ದಂಥ ಪ್ರದೀಪ್ ಈಶ್ವರ್ ಅವರಿಗೆ ಅವತ್ತು ಆಡಿದಂಥ ಮಾತುಗಳೇ ಇವತ್ತು ಮುಳ್ಳು ಹಾಕ್ತಾ ಇರೋದು. ರಾಜಕೀಯದಲ್ಲಿ ಆವೇಶಕ್ಕಿಂತ ಆಲೋಚನೆ ಮುಖ್ಯ ಅನ್ನೋದನ್ನು ಪ್ರದೀಪ್ ಈಶ್ವರ್ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಆ ಹಳೆಯ ವಾಗ್ದಾಳಿಗಳು ಇವತ್ತು ಅವರಿಗೆ ಮುಳ್ಳಾಗ್ತಾ ಇರೋದು. ಒಂದು ಕಡೆ ಕ್ಷೇತ್ರದ ಒಂದು ವರ್ಗದ ಜನ, ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರು, ಶಾಸಕ ಪ್ರದೀಪ್ ಈಶ್ವರ್ ಅವರು ಪರವಾಗಿದ್ದಾರೆ. ಓಕೆ, ಅವರ ಮಾತಿನ ಶೈಲಿ ಏನೇ ಇರಲಿ, ನಮ್ಮ ಕ್ಷೇತ್ರದ ಶಾಸಕರು ಅವ್ರ ತಂದೆ ತಾಯಿ ಇಲ್ಲದ ಒಂಟಿತನವನ್ನು ಟಾರ್ಗೆಟ್ ಮಾಡಿ ಸತ್ತವರ ಬಗ್ಗೆ ಕೀಳಾಗಿ ಮಾತನಾಡೋದು ತಪ್ಪು ಅಂತ ಹಲವರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಒಂದು ವಿಶ್ಲೇಷಣೆ ಮಾಡ್ತಾ ಇರೋದು ನಾನಿಲ್ಲಿ ಸ್ನೇಹಿತರೆ. ಒಬ್ಬ ಹಿಂದುಳಿದ ವರ್ಗದ ಯುವ ನಾಯಕ ವೇಗವಾಗಿ ಬೆಳೀತಾ ಇರೋದನ್ನು ಸಹಿಸದೆ ವಿರೋಧ ಪಕ್ಷದವರು ವ್ಯವಸ್ಥಿತವಾಗಿ ಸಂಚನ್ನು ರೂಪಿಸಿ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಒಂದು ವರ್ಗದ ವಾದ. ಆದರೆ ಅದೇ ಕ್ಷೇತ್ರದ ಮತ್ತೊಂದು ದೊಡ್ಡ ವರ್ಗದ ಜನಸಾಮಾನ್ಯರು, ಕ್ಲಾಸ್ ಪೀಪಲ್, ಅಂದರೆ ಬುದ್ಧಿಜೀವಿಗಳು ಅಥವಾ ಶಾಸಕರ ವರ್ತನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇರೋದು. ನಾನು ಆರಂಭದಲ್ಲಿ ಹೇಳಿದಾಗೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರೋರು ಯಾರು ಬುದ್ಧಿಜೀವಿಗಳಲ್ಲ ಅಂತ ಅಂದ್ಕೋಬೇಡಿ, ಬಟ್ ಆದರೆ ಎಮೋಷ್ನಲಾಗಿ ನೋಡ್ತಾ ಇದ್ದಾರೆ ಅಂತ. ಇನ್ನು ಕೆಲವೊಬ್ಬರು ಈ ಪೊಲಿಟಿಕಲ್ನ ತುಂಬ ಬುದ್ಧಿಜೀವಿಗಳ ರೀತಿಯಾಗಿ ನೋಡ್ತಾರಲ್ಲ, ಅವರು ಶಾಸಕರ ವರ್ತನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇರೋದು. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾದಂಥ ಶಾಸಕರು ಸದಾ ಕ್ಯಾಮ್ರಾ ಮುಂದೆ ಜಗಳ ಆಡೋದು, ಹಿರಿಯ ನಾಯಕರಿಗೆ ತೊಡೆ ತಟ್ಟಿ ಸವಾಲು ಹಾಕೋದು ನಮಗೂ ಕೂಡ ಮುಜುಗರ ತಂದಿದೆ ಅಂತ ಸ್ಥಳೀಯರು ನೇರವಾಗಿ ಅಸಮಾಧಾನವನ್ನು ಹೊರಹಾಕ್ತಾರೆ. ಕಾರಿಗೆ ಚಪ್ಪಲಿ ಎಸೆದಿದ್ದು ಮತ್ತು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದು ಪ್ರದೀಪ್ ಈಶ್ವರ್ ಅವರೇ ಸ್ವಯಂಕೃತ ಅಪರಾಧದಿಂದ ತಂದುಕೊಂಡಿರೋದು. ಈಗ 10 ಸಿಂಪತಿ ಗಿಮಿಕ್ ಮಾಡ್ತಾ ಇದ್ದಾರೆ ಅನ್ನೋ ಕಟು ಟೀಕೆಗಳು ಕೂಡ ಕೇಳಿಬರ್ತಾ ಇದ್ದಾವೆ. ವೀಕ್ಷಕರೇ, ಚಿಕ್ಕಬಳ್ಳಾಪುರದ ಜನರ ಈ ಮಿಶ್ರ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಜನಸಾಮಾನ್ಯರು ಭಾವನಾತ್ಮಕವಾದಂಥ ಕಣ್ಣೀರನ್ನು ಗೌರವಿಸುತ್ತಾರಾದರೂ ಕೂಡ ರಾಜಕೀಯ ನಾಯಕರಿಂದ ಸದಾಕಾಲ ಇಂಥ ಹಠಮಾರಿ ವರ್ತನೆ ಮತ್ತು ವಿವಾದಗಳನ್ನು ಬಯಸೋದಿಲ್ಲ. ಪ್ರದೀಪ್ ಈಶ್ವರ್ ಅವರು ತಮ್ಮ ಮೇಲಿರ್ತಕ್ಕಂಥ ಕಣ್ಣೀರನ್ನು ಮತ್ತು ವಿವಾದದ ಹಣೆಪಟ್ಟಿಯನ್ನು ಕಳಚಿ ಅಭಿವೃದ್ಧಿಯ ಮುಖಾಂತರವಾಗಿ ಜನರ ಮನಸ್ಸನ್ನು ಗೆದ್ದರೆ ಮುಂದೆ ಅವರು ಮತ್ತೊಮ್ಮೆ ಗೆದ್ದು ಬರಬಹುದು. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವ್ರನ್ನ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಲುಪೆಶು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಂತಿಲ್ಲ. ಬಲಿಪಶು ಆದರೂ ಆಗಬಹುದು. ಯಾಕೆ ಅಂದರೆ ನೋಡಿ, ಅವರ ವರ್ತನೆಗಳು ಕೂಡ ಅವರಿಗೆ ಮುಳ್ಳಾಗಬಹುದು. ಇವತ್ತು ಸಿದ್ದರಾಮಯ್ಯನವರ ಪರ ಇದ್ದಾರೆ, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವ್ರ ಹತ್ತಿರ ಹೋಗಿ ಹತ್ತು ಬಿಟ್ಟಿದ್ದಾರೆ, ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಅಂದ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತಾ, ಒಂದು ಸೂಕ್ಷ್ಮವಾಗಿ ಒಂದು ವಿಮರ್ಶೆ ಮಾಡೋಣ. ನೋಡಿ, ಇಲ್ಲಿ ಹಳೆ ಮೈಸೂರು ಭಾಗದ ಜಾತಿ ಸಮೀಕರಣ ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ರಾಜಕೀಯ ಪ್ರಭಾವ ದೊಡ್ಡದಿದೆ. ಪ್ರದೀಪ್ ಈಶ್ವರ್ ಅವರು JDSನ ಪ್ರಮುಖ ಒಕ್ಕಲಿಗ ನಾಯಕರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸಲೇ ಬರ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಒಕ್ಕಲಿಗ ಮತ ಬ್ಯಾಂಕನ್ನು ಕಳೆದುಕೊಳ್ತಕ್ಕಂಥ ಭೀತಿ ಮೂಡಿಬಿಟ್ರೆ ಹೈಕಮಾಂಡ್ ಪಕ್ಷದ ಹಿತದೃಷ್ಟಿಯಿಂದ ಪ್ರದೀಪ್ ಈಶ್ವರ್ನ ಸದ್ದಿಲ್ಲದೆ ಮೂಲೆ ಗುಂಪು ಮಾಡಬಹುದು. ಸ್ಥಳೀಯ ನಾಯಕರ ತೀವ್ರ ವಿರೋಧ
ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರಿಯ ಕಾಂಗ್ರೆಸ್ ನಾಯಕರು ಈಗಾಗಲೇ KPCCಗೆ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಚುನಾವಣಾ ಸಮಯದಲ್ಲಿ ಸ್ಥಳೀಯವಾಗಿ ಪಕ್ಷ ಸಂಘಟನೆ ಮತ್ತು ಹಳೆಯ ನಾಯಕರನ್ನ ಒಟ್ಟಿಗೆ ಕರೆದೊಯ್ಯೋದು ಮುಖ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ಹೈಕಮಾಂಡ್ ಪ್ರದೀಪ್ ಅವ್ರನ್ನ ದೂರ ಇಡೋ ಸಾಧ್ಯತೆ ಇದೆ. ಇನ್ನು ಬಳಸಿ ಬಿಸಾಡೋ ರಾಜಕೀಯ ತಂತ್ರ, ವಿರೋಧ ಪಕ್ಷಗಳಾದಂಥ BJP JDS ಮೈತ್ರಿಯನ್ನು ಎದುರಿಸಲಿಕ್ಕೆ ಮತ್ತು ಅವರ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ನಡೆಸಲಿಕ್ಕೆ ಕಾಂಗ್ರೆಸ್ ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅವ್ರನ್ನ ಮುಂಚೂಣಿಗೆ ಬಿಟ್ಟಿದೆ. ಆದರೆ ಅವರ ಹೇಳಿಕೆಗಳು ಸಾರ್ವಜನಿಕವಾಗಿ ಪಕ್ಷಕ್ಕೆ ಮುಜುಗರ ತರಲಿಕ್ಕೆ ಶುರುವಾದಾಗ ಪಕ್ಷ ತನ್ನ ವರ್ಚಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರನ್ನ ಬಳಸಿ ಬಿಡಬಹುದು. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರ ಪರ ಇರತಕ್ಕಂಥ ರಕ್ಷಣಾತ್ಮಕವಾದಂಥ ಅಂಶ ಒಂದು, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ ಖರ್ಗೆ ಬೆಂಬಲ. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಇದೇ ಪ್ರಿಯಾಂಕ ಖರ್ಗೆ ವಿರುದ್ಧವಾಗಿಯೂ ಕೂಡ ಟೀಕೆ ಮಾಡಿದರು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಸಪೋರ್ಟ್ ಯಾವಾಗಲೂ ಪ್ರದೀಪ್ ಈಶ್ವರ್ ಅವ್ರ ಕಡೆ ಇದ್ದೇ ಇರುತ್ತೆ. ಇನ್ನು OBC ಸಿದ್ದರಾಮಯ್ಯನವರ ಸಪೋರ್ಟ್, ಅಹಿಂದ ವರ್ಗಕ್ಕೆ ಸೇರಿದಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾಜಿ CM ಸಪೋರ್ಟ್ ಇದೆ. ಇನ್ನು ಪ್ರಿಯಾಂಕ ಖರ್ಗೆ ಅವರ ಆಂತರಿಕ ಬೆಂಬಲ ಇದೆ. ವಿಪಕ್ಷಗಳ ವಿರುದ್ಧ ದನಿ ಎತ್ತಲಿಕ್ಕಿಂತ ಆಕ್ರಮಣಕಾರಿ ನಾಯಕರು ಪಕ್ಷಕ್ಕೆ ಬೇಕು ಅನ್ನೋದು ಅವರ ನಿಲುವಾದರೆ ಟಿಕೆಟ್ ಸಿಗಬಹುದು. ಆದರೆ ಇವನ್ ಸಮೂಹದ ಕ್ರೇಜ್, ತಮ್ಮ ಭಾಷಣದ ಶೈಲಿಯಿಂದಾಗಿ ಪ್ರದೀಪ್ ಈಶ್ವರ್ ಯುವ ಜನತೆಯಲ್ಲಿ ಒಂದು ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ ಅನ್ನೋ ಟಾಕ್ ಅದು ಇಲ್ಲದೇನೂ ಕೂಡ ಇರ್ಬೋದು. ಇವರನ್ನ ಬಲಿಪಶು ಮಾಡಿದ್ರೆ ಯುವ ಮತದಾರರು ಕೂಡ ದೂರ ಆಗಬಹುದು ಅನ್ನೋ ಆತಂಕ ಕಾಂಗ್ರೆಸ್ಗೆ ಮೂಡುತ್ತಾ, ಅದು ಡೌಟ್ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಒಟ್ಟಾರೆಯಾಗಿ ರಾಜಕೀಯದಲ್ಲಿ ಯಾರೂ ಶಾಶ್ವತವಾಗಿ ಮಿತ್ರರು ಅಲ್ಲ, ಶಾಶ್ವತವಾಗಿ ಶತ್ರುಗಳು ಅಲ್ಲ. ಅದನ್ನೇ DKC ಅವರಿಂದ ಕಲಿಬೇಕಾಗಿದೆ ಪ್ರದೀಪ್ ಈಶ್ವರ್ ಅವರು. ಯಾರನ್ನೂ ಕೂಡ ಎದುರಾಕೊಳ್ಳೋದು, ನೇರಾನೇರವಾಗಿ ನಿಮಗೆ ನಾಳೆ ಎಲ್ಲರೂ ಕೂಡ ಕೂತ್ಕೊಂಡು ಡೈನಿಂಗ್ ಟೇಬಲ್ನಲ್ಲಿ ಒಟ್ಟಾಗಿ ಪಾರ್ಟಿ ಮಾಡ್ಬೋದು. ಪ್ರದೀಪ್ ಈಶ್ವರ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರು ಯುವಕರಿದ್ದಾರೆ ಮತ್ತು ಯುವ ನಾಯಕರಿದ್ದಾರೆ, ಹಾಗಂತ ಹೇಳಿ ನಾನು ಎಲ್ಲರೂ ಕೂಡ ಎದುರಾಕೊಳ್ಳಬಲ್ಲೆ ಅಂದಾಗ ನಿಮಗೆ ಒಂದೇ ಟೇಬಲ್ನಲ್ಲಿ ಕೂತಾಗ ಅದು ಬೇರೆ ರೀತಿಯಾಗಿ ಆಗಿಬಿಡುತ್ತೆ. ಪ್ರದೀಪ್ ಈಶ್ವರ್ ಅವರು ಕೇವಲ ಹೈಕಮಾಂಡ್ನ ಕೆಲವು ನಾಯಕರ ಬೆಂಬಲ ನೆಚ್ಚಿಕೊಂಡು ಸಾಕ್ತಾ ಇದ್ದರೆ, ಅವರು ತಕ್ಷಣವೇ ತಮ್ಮ ಸ್ಥಳೀಯ ನಾಯಕರೊಂದಿಗೆ ಸೌಹಾರ್ದತೆ ಬೆಳೆಸ್ಕೊಳ್ದೇ ಇದ್ದರೆ ಮತ್ತು ವಿವಾದಾತ್ಮಕವಾದಂಥ ಹೇಳಿಕೆಗಳಿಗೆ ಬ್ರೇಕ್ ಹಾಕದೇ ಇದ್ದರೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಮತ್ತು ಸಂಪುಟ ವಿಸ್ತರಣೆಯ ವೇಳೆಗೆ ಕಾಂಗ್ರೆಸ್ ಪಕ್ಷವೇ ಅವ್ರನ್ನ ರಾಜಕೀಯವಾಗಿ ಬಲಿಪಶು ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇವೆ. ಈ ಒಂದು ವಿಮರ್ಶೆಗೆ ನಿಮ್ಮ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.